ಮಾಜಿ ಸಂಸದ ಪ್ರತಾಪ್ ಸಿಂಹ ಒಬ್ಬ ಪೆದ್ದ. ಅವನಿಗೆ ನಾವು ಮಾಡಿರುವ ಕೆಲಸಗಳು ಗೊತ್ತಿಲ್ಲ. ಮೊದಲು ನಮ್ಮ ಕೆಲಸಗಳನ್ನು ನೋಡಿಕೊಂಡು ಬಂದು ಅನಂತರ ಮಾತನಾಡಲಿ ಎಂದು ಶಾಸಕ ಎಚ್.ಎಂ. ಗಣೇಶ್ ಪ್ರಸಾದ್ ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ಟಾಂಗ್ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ನೀರಿಗಾಗಿ ಬಿಜೆಪಿ ರಾಜ್ಯ ನಾಯಕರು ಗುಂಡ್ಲುಪೇಟೆಗೆ ಬಂದು ಕಾಲ್ನಡಿಗೆ ಜಾಥಾ ನಡೆಸಿದ್ದಾರೆ. ಆದರೆ ಅವರಿಗೆ ಕ್ಷೇತ್ರದಲ್ಲಿ ನಮ್ಮ ತಂದೆ ಮಾಡಿರುವ ಕೆಲಸಗಳು ಗೊತ್ತಿಲ್ಲ. ಅದೇ ರೀತಿ ನಮ್ಮ ತಂದೆ ಮಾಡಿದ ಅಭಿವೃದ್ಧಿಯ ಹಾದಿಯಲ್ಲೇ ನಾನು ಕೂಡ ನಡೆಯುತ್ತಿದ್ದೇನೆ. ಇದನ್ನು ತಿಳಿಯದೆ ಪ್ರತಾಪ್ ಸಿಂಹ ಹಾಗೂ ಬಿಜೆಪಿ ನಾಯಕರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಎಂದರು. ಈಗಾಗಲೇ ಕೆರೆಗೆ ಒಂದು ಪೈಪ್ಲೈನ್ ಮೂಲಕ ನೀರು ಹರಿಸಲಾಗಿದ್ದು, ಮತ್ತೆರಡು ಪೈಪ್ಲೈನ್ ಸರಿಪಡಿಸಲು ಕಾಲಾವಕಾಶ ಬೇಕಾಗುತ್ತದೆ. ಆದರೆ ಇದನ್ನು ತಿಳಿಯದೆ ಬಿಜೆಪಿ ನಾಯಕರು ಅವರಿಗೆ ಇಷ್ಟ ಬಂದ ಹಾಗೆ ಮಾತನಾಡುವುದು ಸರಿಯಲ್ಲ ಎಂದು ಕಿಡಿಕಾರಿದರು. ನೀವು ಎಷ್ಟು ಬುದ್ಧಿವಂತರು ಅಂತಂದ್ರೆ ರಾಜಕಾರಣ ಮೇಲೆ ಗುಂಡ್ಲುಪೇಟೆ ಬೇಕು, ಇಲ್ಲಿ ಕ್ವಾರಿ ಮಂದಿ ಗುಂಡ್ಲುಪೇಟೆ ಬೇಕು, ಕಾಂಟ್ರಾಕ್ಟ್ ಕಮಿಷನ್ ತೋರ ಗುಂಡ್ಲುಪೇಟೆ ಬೇಕು, ವಾಸ ಮಾತ್ರ ಬಹಳ ಚಂದವಾಗಿರುವಂತ ಮೈಸೂರು ಬೇಕು. ಇಲ್ಲಿ ಅಧಿಕಾರ ಬೇಕು, ನೀವೆಲ್ಲ ಕೂಡ ಅಧಿಕಾರ ಬೇಕು. ಆದ್ರೆ ವಾಸ ಮಾಡೋದು ವ್ಯವಹಾರ ಮಾಡೋದಕ್ಕೆ ಇಲ್ಲಿ ಗುಂಡ್ಲುಪೇಟೆ ಬೇಕಾದ್ರೆ ಅಲ್ಲಿ ವಾಸಕ್ಕೆ ಮಾತ್ರ ಮೈಸೂರಿಗೆ ನಮ್ಮ ಮಹಾರಾಜರು ಕೂಡ ಇಲ್ಲೇ ಇದ್ದಾರೆ. ಅವ್ರು ಕಟ್ಟಿರುವಂತ ಅದ್ಭುತವಾದಂತ ಮೈಸೂರಿನಲ್ಲಿ ವಾಸ ಮಾಡ್ತಾರೆ. ನಿಮ್ಗೆ ಹಣೆ ಬರ ನೋಡಿ, ನೀವು ಯೋಚನೆ ಮಾಡಿ. ಇನ್ನಾದ್ರೂ ಎಚ್ಚೆತ್ಕೊಳ್ಬೇಕಾ ಬೇಡುವ? ನಮ್ ನಿರಂಜನ್ ಕುಮಾರ್ ಸತತವಾಗಿ ಸೋಲನ್ನು ಅನುಭವಿಸಿದ್ರು ಕೂಡ ಹೋರಾಟ ಮಾಡಿ ಇಲ್ಲಿಗೆ ಅಭಿವೃದ್ಧಿ ಕಾರ್ಯಗಳು ತಂದ್ರು. ಒಂದ್ಸರಿ ಅವಕಾಶ 2018ರಲ್ಲಿ ಕೊಟ್ರೆ 2019 ಕೂಡಲೇ ಮತ್ತೆ ಯಡಿಯೂರಪ್ಪ ಸಾಹೇಬ್ರ ಜೊತೆ ಹೋಗಿ ಕೂತ್ಕೊಂಡು 850 ಕೋಟಿ ರೂಪಾಯಿ ಅಭಿವೃದ್ಧಿಗೋಸ್ಕರ ತಗೊಂಡ್ಬಂದ್ರು. ಕೆಲಸ ಮಾಡಿದ್ರು. ಬಿಜೆಪಿಗೆ ಇದ್ರ ಜೊತೆ ಅದಕ್ಕೆ ಅವರು ನೆಕ್ಸ್ಟ್ ಮಾತಾಡುವಾಗ ಪ್ರತಾಪ್ ಸಿಂಗ್ಗೆ ಕಾಮನ್ ಸಿಗ್ತಾ ಇರ್ತಿಲ್ವ ಅಂತ ಅವರೇ ಪೆದ್ದ ಎಲ್ಲ ಇದನ್ನು ಹೇಳಿದ್ದೀವಿ. ಅವರೇ ಒಪ್ಕೊಂಡಲ್ಲ, ಗಣೇಶನ ಪೆದ್ದ ಅಂತಿದ್ರು, ಗಣೇಶನ ನನ್ನ ಪೆದ್ದ ಅಂತಿದ್ರಲ್ಲ ಅಂತ ಅವ್ರು ಪೆದ್ರ ಅಂತ. ಅದು ನಮ್ಮ ಭೂಮಿಗೆ ಬಂದು ನಮ್ಮ ಗುಂಡ್ಲುಪೇಟೆಯಲ್ಲಿ ಪೆದ್ರಾಗಿದ್ದು ಭಾರಿ ಖುಷಿ ಕೊಡುವಂತ. 36,000 ಅಧಿಕ ಮತಗಳನ್ನ ಕೊಟ್ಟವ್ರೆ ವಿರೋಧ ಪಕ್ಷದವರಿಗಿಂತ ಜನ ಸಂಪೂರ್ಣ ಒಪ್ಕೊಂಡೇ ನನ್ನ ಆಯ್ಕೆ ಮಾಡಿರೋದು. ಇಲ್ಲೇನು ಹಂಗೆ ಹಿಂಗೆ ಇವ್ರ ಪಕ್ಷದ ತರ ಇಲ್ಲ. ಇಲ್ಲಿ ಬಂದು ಮಾತಾಡ್ಬಿಟ್ರೆ ಆಗೋಗಲ್ಲ. ಇಲ್ಲಿ ಜನರ ಕಷ್ಟಗಳೇನು ಸಮಸ್ಯೆಗಳೇನು ಅದನ್ನ ಆಲಿಸ್ಬೇಕು. ಆಮೇಲೆ ಅದು ಬಂದಂತವ್ರ ಅಧಿಕ ಏನು ವಿರೋಧ ಪಕ್ಷದ ನಾಯಕರಿರ್ಬೋದು ಅಥವಾ ಬೇರೆ ಬೇರೆ ಮುಖಂಡರುಗಳಿರ್ಬೋದು. ಆಮೇಲೆ ಇನ್ನೊಂದು ಮಾತು ಹೇಳಿದ್ರು ಪ್ರತಾಪ್ ಸಿಂಹ, 10/10 ಶಾಮನ ಹಾಕ್ಸ್ಕೊಟ್ಬಿಟ್ರೆ ಗಣೇಶ್ ಪ್ರಸಾದ್ ಸರಿ ಅನ್ನೋದು ಇಲ್ಲಿ ಜನರ ಒಂದು ಇದು ಅಂತ. ಗುಂಡ್ಲುಪೇಟೆ ಜನಕ್ಕೆ ಯಾವತ್ತೂ ಅಷ್ಟು ದರಿದ್ರ ಬಂದಿಲ್ಲ ಮಿಸ್ಟರ್ ಪ್ರತಾಪ್ ಸಿಂಹ. 10/10 ಶಾಮನ ಹಾಕ್ಸ್ಕೊಳ್ಳಿರೋಷ್ಟು ಜನಕ್ಕೆ ಏನು ಇಲ್ಲಿ ದುರ್ಗತಿ ಇಲ್ಲ. ಅದು ಮೋಸ್ಟ್ಲಿ ಭವಿಷ್ಯ ನಿಮ್ಗಿರ್ಬೋದೇನೋ 10/10 ಶಾಮನ ನೀವು ಬಿಜೆಪಿ ಪಕ್ಷದ ಮುಖಾಂತರ ಅಥವಾ ಬೇರೆ ಮುಖಂಡರ ಕೈಲಿ ನಿಮ್ಮ ಮನೆ ಮುಂದೆ ಹಾಕ್ಸ್ಕೊತೀರಿ ಅಂತ ನನಗೆ ಗೊತ್ತಿಲ್ಲ. ಅದು ನಮ್ಮ ಗುಂಡ್ಲುಪೇಟೆಯಲ್ಲಿ ಇವತ್ತವರೆಗೂ ಯಾವ ಜನನೂ ನನಗೆ 10/10 ಶಾಮನ ಹಾಕ್ಸ್ಕೊಡಿ ಅಂತ ಯಾರೂ ಕೇಳಿಲ್ಲ. ಅವರೆಲ್ಲ ಊರಲ್ಲೆಲ್ಲ ಒಗ್ಗಟ್ಟಾಗಿ ಬಂದು ದೇವಸ್ಥಾನಗಳ ಕಾರ್ಯಕ್ರಮ ಮಾಡಿದಾಗ ಶಾಮನ ಹಾಕ್ಸ್ಕೊಡಿ ಅಂತ ಹೇಳಿರೋದು ಕೇಳಿದ್ದೀವಿ, ಮಾಡ್ಕೊಟ್ಟಿದ್ದೀವಿ. ಅದು ನೀವು ಹೇಳೋ ಥರ ನೀವು ಆಪಾದನೆ ಮಾಡ್ತಿರೋ ಥರ 10/10 ಯಾರು ಕೇಳಿಲ್ಲ. ಅದೇನಾದ್ರು ನಿಮ್ಗೆ ಆ ಥರ ಇದು ನಿಮ್ಮ ಪಕ್ಷದಲ್ಲಿ ಆ ಥರ ವ್ಯವಸ್ಥೆ ಇದ್ರೆ ಅದನ್ನ ದಯವಿಟ್ಟು ತಿಳಿಸಿ. ಅದು ಯಾರು ಅಂತನಾದ್ರು ಪತ್ತೆ ಹಚ್ತೀವಿ. ನಮ್ಮ ಮಾತ್ರ ಇವತ್ತವರೆಗೂ ಯಾರು 10/10 ಶಾಮನ ಹಾಕ್ಸ್ಕೊಟ್ಟಿಲ್ಲ. ಆಮೇಲೆ ಹೋಗಿ ಸಾವಿಗೆ 2,000 ರೂಪಾಯಿ ಕೊಡ್ತೀರಾ ಅಂತ ಹೇಳ್ತಿರಲ್ಲ, ನೀವು ಸಾವನ್ನ ಹೀಯಾಳಿಸ್ತಿದ್ದೀರಾ ಅಥವಾ ವ್ಯಂಗ್ಯ ಮಾಡ್ತಿದ್ದೀರಾ ಅದನ್ನ ಉತ್ತರ ಕೊಡ್ಬೇಕು. ಯಾಕಂದ್ರೆ ಇಲ್ಲಿ ಬಂದು ಅವ್ನು ಗೆದ್ದಿರೋದು ನೋಡ್ರೆ ಮೈಸೂರಲ್ಲಿ, ಇಲ್ಲಿ ಬಂದು ಮಾತಾಡೋ ಅಂಥದ್ದು ಏನಿದೆ? ಈ ಕ್ಷೇತ್ರದ ಜನಕ್ಕೆ ಬಿಜೆಪಿ ಮತ್ತೆ ನಿರಂಜನ್ ಕುಮಾರ್ ಅವಮಾನ ಮಾಡಿದ್ರು. ಒಬ್ಬ ಅವಿವೇಕಿನ ಕರೆಸಿ ಇಲ್ಲಿ ಮಾತಾಡಿಸಿ ಗುಂಡ್ಲುಪೇಟೆ ಜನಕ್ಕೆ ಅವಮಾನ ಮಾಡಿರೋದು ಬಿಜೆಪಿಯವರು ಮತ್ತು ನಿರಂಜನ್ ಕುಮಾರ್. ಹೀಗೆ ಸರ್ಕಾರನೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತಾಯಿನ ಮಂತ್ರಿನೂ ಮಾಡಿದ್ರು. ಅವಾಗಲೂ ನಾವು ಕೇಳಿದುಂಟು, ವಾಪಸ್ಸು ಈ ನಮ್ಮ ಮನೇಲಿ ನಮ್ಗೆ ಕೊಟ್ಟಿರೋಂಥ ಗೌರ್ಮೆಂಟ್ ಕಾರ್ನ ಅವ್ರಿಗೆ ಕೊಟ್ಬಿಡೋಣ, ಪ್ರತಾಪ್ ಸಿಂಹನೇ ಓಡಾಡಲಿ, ಹಿಂದೆ ಮುಂದೆ ಎರಡು ಓಡಾಡಿಸ್ಕೊಂಡು ಅವ್ರನ್ನ. ಅಷ್ಟು ದುರ್ಗತಿ ನಮಗೆ ಬಂದಿಲ್ಲ. ಮತ್ತೆ ಪ್ರತಾಪ್ ಸಿಂಹಗೆ ಇರ್ಬೋದು. ಈಗ ಅವರು ಪ್ರೈವೇಟ್ ಕಾರ್ ಯಾರು ಕಂಡುಹಿಡಿಯಲ್ಲ ಅನಿಸ್ತದೆ. ನಮ್ಮ ಪ್ರೈವೇಟ್ ಕಾರ್ಗೆ ಬೆಲೆ ಇದೆ ನಮ್ಮ